ನಮಸ್ಕಾರ ಸರ್ ಎಲ್ಲರಿಗೂ. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಸರ್. ನಮ್ಮ ಚಳ್ಳಕೆರೆ ತಾಲೂಕು ಬಟ್ ನಮ್ಮ ಹಿರಿಯೂರು ತಾಲೂಕಿಗೆ ಮಧ್ಯದಲ್ಲಿ, ನಮಗೆ ಹಿರಿಯೂರು ಚಳ್ಳಕೆರೆ ಹೈವೇ ಮಧ್ಯದಿಂದ ನಾವು ಕೇವಲ ಒಂದು 12ರಿಂದ 13 ಕಿಲೋಮೀಟ್ರ್ ಒಳಗಡೆ ಬಂದರೆ ಈ ಥರ ಒಳ್ಳೆ ಒಂದು ರಸ್ತೆ ಬರುತ್ತೆ. ಒಳ್ಳೆ ಟಾರ್ ರೋಡು. ಈ ಟಾರ್ ರಸ್ತೆಗೆ ಅಟ್ಯಾಚ್ ಆಗಿ ಈ ಪ್ರಾಪರ್ಟಿ 4 ಎಕರೆ ಬರುತ್ತೆ. ಇದು ಜನರಲ್ ಪ್ರಾಪರ್ಟಿ ಆಗಿರುತ್ತೆ. ಇದು ಎಂಟ್ರೆನ್ಸ್ ಬಂದ್ಬಿಟ್ಟು ನಮಗೆ ತಾರ್ ರೋಡಿಂದ ಒಳಗಡೆ ಬರೋದಕ್ಕೆ, ನೋಡಿ ಮತ್ತೊಮ್ಮೆ ಹೇಳ್ತೀನಿ, ತಾರ್ ರೋಡಿಂದ ಒಳಗಡೆ ಬರೋದಕ್ಕೆ ನಮಗೆ 40ರಿಂದ 50 ಅಡಿ ರೋಡ್ ಅಪ್ರೋಚ್ ಸಿಗುತ್ತೆ ಒಳಗಡೆ ಎಂಟ್ರೆನ್ಸ್ಗೆ. ಇದೆಲ್ಲ ಮಣ್ಣಿನ ವಿಷಯಕ್ಕೆ ಬಂದರೆ ಎಲ್ಲ ರೆಡ್ ಸಾಯಿಲ್ ಸರ್, ತುಂಬ ಚೆನ್ನಾಗಿದೆ, ಮಣ್ಣು ಲೆವೆಲ್ಲಾಗಿದೆ. ಎಂಟ್ರೆನ್ಸ್ ಮಾತ್ರ ಕೇವಲ 40ರಿಂದ 50 ಅಡಿ ಮಾತ್ರ ನಮ್ಗೆ ಒಳಗಡೆ ಬರುತ್ತೆ. ತಾರ್ ರೋಡಿಂದ ಒಳಗಡೆ ಬಂದಾದಮೇಲೆ 4 ಎಕರೆ ಪ್ರಾಪರ್ಟಿ ಬರುತ್ತೆ. ಇದು ನಮಗೆ ಪೂರ್ವ ಪಶ್ಚಿಮ ಲೆಂತ್ ಜಾಸ್ತಿ ಬರುತ್ತೆ, ಉತ್ತರ ದಕ್ಷಿಣ ಕಡಿಮೆ ಬರುತ್ತೆ ಸ್ವಲ್ಪ. ಬಟ್ ಪೂರ್ವ ಪಶ್ಚಿಮ ಇರೋದ್ರಿಂದ ಒಳ್ಳೆ ವಾಸ್ತು ಬರುತ್ತೆ. ಪ್ಲಸ್ ಎರಡನೇದಾಗಿ ಇನ್ನೊಂದೇನಪ್ಪ ಅಂತಂದರೆ, ನಮಗೆ ವಿಲೇಜ್ ಎಲ್ಲ ದೂರ ಇದ್ದಾವೆ. ಇಲ್ಲಿ ಕೋಳಿ ಫಾರಮ್ಗೆ ಎಲ್ಲ ಅನುಕೂಲ ತುಂಬ ಚೆನ್ನಾಗಿದೆ. ಕೋಳಿ ಫಾರಮ್ ಏನಾದ್ರು ಮಾಡಬೇಕಂದ್ರೆ ಪೂರ್ವ ಪಶ್ಚಿಮ ಇರೋದ್ರಿಂದ ಶೆಡ್ಡನ್ನ ತುಂಬ ಚೆನ್ನಾಗಿ ನಿರ್ಮಾಣ ಮಾಡ್ಬೋದು. ಬಟ್ ಈ ಜಮೀನು ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಸಮೇತ ರಸ್ತೆ ಬರುತ್ತೆ. ರಸ್ತೆ ಪೂರ್ತಿ ಜಮೀನಿಗೆ ಅಟ್ಯಾಚ್ ಆಗಿದೆ. ಇದು ನಮಗೆ ತಾರ್ ರೋಡು. ಎಂಟ್ರೆನ್ಸ್ ಈ ಸ್ಪೇಸ್ ಬರುತ್ತೆ. ಭೂಮಿ ತುಂಬ ಚೆನ್ನಾಗಿದೆ ಸರ್, ರೆಡ್ ಸಾಯಿಲು. ನೋಡಿ, ಈ ಭಾಗದಿಂದ ಕಂಪ್ಲೀಟಾಗಿ ಇಲ್ಲಿವರೆಗೂ ಬರುತ್ತೆ. ಈ ಭಾಗದವರೆಗೂ ಬರುತ್ತೆ ನಮಗೆ ಎಂಟ್ರೆನ್ಸ್. ನಾವು ಒಳಗಡೆ ಇಲ್ಲಿಂದ ಬರ್ತೀವಿ. ತಾರ್ ರೋಡಿಂದನೇ ನೇರವಾಗಿ ನಮ್ಮ ಜಮೀನಿಗೆ ಏನು ಬರುತ್ತೆ, ಈ ಹೊಂಗೆ ಮರ ಪಕ್ಕದಿಂದನೂ ಆ ಕಡೆ ಏನು ಗಿಡ ಕಾಣ್ತಿದೆ ನೋಡಿ, ಅಲ್ಲೇವರೆಗೂ ಬರುತ್ತೆ ರೋಡ್ ಫೇಸು. ಒಳಗಡೆ ಎಂಟ್ರೆನ್ಸ್ ಬರುತ್ತೆ. ಬಂದಾದಮೇಲೆ ನಾವು ಇಲ್ಲಿಂದ ಕಂಪ್ಲೀಟಾಗಿ ನಾವು ನೀಟ್ ಆ್ಯಂಡ್ ಕ್ಲೀನಾಗೆ ಒಳ್ಳೆ ಜಮೀನು, ತುಂಬ ಚೆನ್ನಾಗಿದೆ. ಇಲ್ಲಿ ವಾಟ್ರ್ ಸೋರ್ಸ್ ತುಂಬ ಚೆನ್ನಾಗಿದೆ. ವೇದಾವತಿ ನದಿ ಕೇವಲ ನಮಗೆ 500 ಮೀಟರ್ ದೂರದಲ್ಲಿ ವೇದಾವತಿ ಇದೆ. ವೇದಾವತಿ ನದಿ ಇರೋದ್ರಿಂದ ನಮಗೆ ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಒಳ್ಳೆ ನೀರಿನ ಒಂದು ಸೋರ್ಸ್ ತುಂಬ ಚೆನ್ನಾಗಿರುತ್ತೆ. ರೋಡ್ ಅಟ್ಯಾಚ್ ಪ್ರಾಪರ್ಟಿ ತುಂಬ ಜನದ ಕನಸಾಗಿರುತ್ತೆ. ನಮಗೆ ಈ ಥರ ಒಳ್ಳೆ ರಸ್ತೆ, ಒಳ್ಳೆ ಜಮೀನು, ಒಳ್ಳೆ ಅನುಕೂಲತೆ ಇರುವಂಥ ಭೂಮಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಸ್ಟಮರ್ ತುಂಬ ದಿನದಿಂದ ನೀವು ಜಮೀನು ಹುಡುಕಾಟ ನಡೆಸ್ತಾ ಇರ್ತೀರ. ಬಟ್ ಯಾವುದೂ ಜಮೀನು ನಿಮಗೆ ಸೆಟ್ ಆಗಿರೋದಿಲ್ಲ. ಬಟ್ ನಾನು ನಿಮಗೆ ಒಳ್ಳೆ ಜಮೀನನ್ನ ಕೊಡ್ತೀನಿ ಸ್ನೇಹಿತರೆ. ಇವತ್ತು ಯಾರ್ಯಾರು ಒಳ್ಳೆ ಭೂಮಿ ತೊಗೊಬೇಕು ಅನ್ನೋ ಕಾನ್ಸೆಪ್ಟು ತುಂಬ ಜನಕ್ಕಿರುತ್ತೆ. ಎಲ್ಲರಿಗೂ ಆ ಕನಸು ನನಸಾಗೋದು ತುಂಬ ಕಡಿಮೆ ಇರುತ್ತೆ. ಬಟ್ ನೀವು ಯಾವುದಾದ್ರೂ ಅಪಾರ್ಟ್ಮೆಂಟು ಇನ್ನೊಂದು ಮತ್ತೊಂದು ತೊಗೊಂಡು ಆರಾಮಾಗಿರ್ಬೋದು. ಬಟ್ ಈ ಜಮೀನಲ್ಲಿ ನಿಮಗಿರೋವಂಥ ಒಂದು ಸಂತೋಷ ಬೇರೆ ಕಡೆ ಬರೋದಿಲ್ಲ. ತುಂಬ ಒಂದು ಒಳ್ಳೆ ಪ್ರಾಪರ್ಟಿ. ಈ ಥರ ರೆಡ್ ಸಾಯಿಲು, ಸಮತಟ್ಟವಾದಂಥ ಭೂಮಿ, ಒಳ್ಳೆ ವಾತಾವರಣ, ಹತ್ತಿರದಲ್ಲೆಲ್ಲ ಕಂಪ್ಲೀಟ್ ತೋಟಗಳಿದ್ದಾವೆ, ಒಳ್ಳೆ ನದಿ ಇದೆ. ಈ ಥರ ಒಂದು ಅನುಕೂಲ ಇರುವಂಥ ಒಂದು ಭೂಮಿಗಳು ತುಂಬ ನಿಮಗೆ ಅನುಕೂಲ ಆಗುತ್ತೆ. ಒಳ್ಳೆ ಭೂಮಿ ಮತ್ತು ಒಳ್ಳೆ ಬೆಲೆಯಲ್ಲಿ ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಬೆಲೆ ವಿಷಯಕ್ಕೆ ಬಂದರೆ ನಾವು ನೋಡಿ, ಈ ಥರ ರೆಡ್ ಸಾಯಿಲು ತುಂಬ ಲೆವೆಲ್ಲಾಗಿದೆ ಭೂಮಿ. ಬೆಲೆ ವಿಷಯಕ್ಕೆ ಬಂದರೆ ಕೇವಲ ನಾವು ಇದನ್ನು 23 ಲಕ್ಷ ಹೇಳ್ತೀವಿ. ಸ್ವಲ್ಪ ಸ್ಲೈಟ್ಲಿ ನೆಗೆಷಬಲ್ ಆಗುತ್ತೆ, ತುಂಬ ಸ್ಲೈಟ್ಲಿ ಆಗುತ್ತೆ. ನಾವು ಲಾಂಗಾಗೆ ತುಂಬ 25-24 ಆ ಥರ ಎಲ್ಲ ಹೇಳೋದಿಲ್ಲ. 23 ಲಕ್ಷ ಹೇಳಿ, ಸ್ವಲ್ಪ ಅದರಲ್ಲೂ ಸಹ ಸ್ವಲ್ಪ ಕಮ್ಮಿ ಆಗುತ್ತೆ. ಒಳ್ಳೆ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ. ಇದನ್ನು ನಾವು ನಿಮಗೆ ರೋಡ್ಗೆ ಹತ್ತಿರದಲ್ಲಿರೋಂಥ ಒಂದು ಅನುಕೂಲ ಇದೆ. ತಾರ್ ರೋಡ್ಗೆ ನೀರಿಗೆ ಒಳ್ಳೆ ಫೆಸಿಲಿಟಿ ಇದೆ. ಒಳ್ಳೆ ಜಮೀನು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಅನುಕೂಲ ತುಂಬ ಚೆನ್ನಾಗಿರೋದ್ರಿಂದ ಕುಂತು ಮಾತಾಡಿ ವ್ಯವಹಾರನ ಮುಗಿಸೋಣ. ಯಾರ್ಯಾರು ಭೂಮಿಗಳನ್ನ ತೊಗೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರಾ ಅಂಥವ್ರು ನನಗೆ ಕಾಲ್ ಮಾಡಿ ಒಳ್ಳೆ ಪ್ರಾಪರ್ಟಿನ ತೊಗೊಳ್ಳಿ. ಇವತ್ತು 3 ಎಕರೆ 4 ಎಕರೆ 5 ಎಕರೆ ಸಿಗೋದು ತುಂಬ ಕಡಿಮೆ ಆಗಿದೆ ಜಮೀನು. ಅನುಕೂಲತೆಗಳು ತುಂಬ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ನೀರಿಗೆ, ಭೂಮಿಗೆ ಅನುಕೂಲ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆಲ್ಲ ಅನುಕೂಲ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಕರೆಂಟಿಗೂ ಸಮೇತ ಹತ್ತಿರದಲ್ಲಿದೆ ಸ್ನೇಹಿತರೆ. ಕರೆಂಟಿಗೇನು ಸಮಸ್ಯೆ ಇಲ್ಲ. ಒಳ್ಳೆ ಬೋರ್ ಹಾಕ್ಸ್ಕೊಂಡು ಒಳ್ಳೆ ತೋಟ ಮಾಡ್ಬೋದು. ಥ್ಯಾಂಕ್ ಯು. ಯಾರೆಲ್ಲ ವೀಡಿಯೋ ನೋಡ್ತಿದ್ರ ಅವ್ರಿಗೆಲ್ಲ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀನಿ. ಬೆಂಗಳೂರಿಂದ ಜಮೀನಿಗೆ ಬರೋದಾದರೆ ಕೇವಲ ನಿಮಗೆ ಒಂದು 195 ಕಿಲೋಮೀಟ್ರ್ ಆಗುತ್ತೆ, 195 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ನಿಮಗೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ನೀರಿಗೆ ಸಮಸ್ಯೆ ಇಲ್ಲ, ಕರೆಂಟ್ಗೆ ಸಮಸ್ಯೆ ಇಲ್ಲ, ರಸ್ತೆಗೆ ಸಮಸ್ಯೆ ಇಲ್ಲ. ಮತ್ತು ಭೂಮಿ ಮಾತ್ರ ಅದ್ಭುತವಾದಂಥ ಭೂಮಿ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ 24-25ವರೆಗೂ ಹೇಳ್ತಾರೆ ರೋಡ್ ಅಟ್ಯಾಚು.
ಬಟ್ ನಾವು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಟ್ರೆ ಭೂಮಿ ತಗೊಳೋರಿಗೆ ಕೈಗೆ ಎಟ್ಕೋ ದರದಲ್ಲಿ ಸಿಗುತ್ತಾ ಅಂತ ಹೇಳ್ತೀನಿ. ಭೂಮಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಭೂಮಿ. ಈ ಥರ ಭೂಮಿನ ಸೆಲೆಕ್ಷನ್ ಮಾಡಿ ಯಾವತ್ತೂ ನೀವು. ನೋಡಿ ಹೇಗಿದೆ, ಈ ಥರ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ ಭೂಮಿ. ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.